ಯಾರೋ ಸವಾಲ್ ಹಾಕೋಲ್ಲ ಹೇಳಿ ಮೈಸೂರಿಗೆ ಬಂದ್ರೆ ರಸ್ತೆಯಲ್ಲಿ ಕುಳಿತೀನಿ ಅಂತ ಹೇಳಿದ್ನಲ್ಲ. ನಾವು ಮೈಸೂರಿಗೂ ಬಂದಿದ್ದೀವಿ, ನಮ್ಗೇನು ಯಾಕೆ ಕರ್ನಾಟಕ ಪಾಕಿಸ್ತಾನದಲ್ಲಿಲ್ಲ. ನಿನ್ ಗೋಮಾತೆ ಅಂದಲ್ವಾ, ನಿನ್ ಕಣ್ ಮುಂದೆನೆ ಇದು ಓಪನ್ ಚಾಲೆಂಜ್ ನೀನ್ ನಿಲ್ಲಿಸ್ಕೊಂಡಿ ಈ ಕೆಲ್ಸ ನಾನ್ ಮಾಡಿಲ್ಲ ಅಂದ್ರೆ ನಂಗೆ ಅಂತ ಕೂಗು. ಇವಾಗ ನರ ಇಲ್ವಾ ಮಾತಾಡೋದು ಬರಬೇಕು. ಸಾವಿರಾರು ಕಾರ್ಯಕರ್ತರು ಮೈಸೂರು ಚಲೋಗೆ ಹೊರಟಿದ್ವಿ. ಎಲ್ಲರನ್ನೂ ಕೂಡ ಅಲ್ಲಲ್ಲೇ ಜಿಲ್ಲೆಯ ಗಡಿ ಭಾಗಗಳಲ್ಲಿ ನಾಕಾಬಂದಿ ಹಾಕಿ ತಡೆಯುವಂತ ಪ್ರಯತ್ನ ಮಾಡಿದ್ರು. ಟೋಲ್ ಬಳಿಯೇ ಅವರನ್ನ ಬಂಧಿಸಿ ಅವರು ಪಾಪ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅವರು ಕೆಳಗಡೆ ಬಿಟ್ಟಿದ್ದಾರೆ. ನಿಮಗೆ ಆ ವಿಡಿಯೋಗಳು ಸಿಗುತ್ತೆ. ಹಿಂದೂಗಳು ಬದುಕಕ್ಕೆ ಯಾರು ಕುಮ್ಮಕ್ ಕೊಡ್ತಾರೆ? ಗೃಹ ಮಂತ್ರಿಗಳು ಫೋನ್ ಮಾಡ್ತಾರೆ, ಏನೋ ಕುತ್ಕೊಂಡು ಬಂಧಿಸಿ ಅವ್ರನ್ನ ಅಂತ. ಎಂತ ತುಗ್ಲಕ್ ಆಡಳಿತ ನಡೆಸ್ತೀರಿ ನೀವು? ಇವ್ರ ಮೇಲೆ ಜಾತಿ ನಿಂದನೆ ಮಾಡಿ ನೀ ಈ ಜಾತಿಯನ್ನು ಯಾಕೆ ಹೋರಾಟಕ್ಕೆ ಹಿಂದೂ ಹೋರಾಟಕ್ಕೆ ಅಂದ್ರೆ ಬರಬಾರ್ದು. ಇಡೀ ವಿಡಿಯೋ ಕೊಡ್ತೀವಿ. ಯಾವ ಮಹಿಳಾ ಅಧಿಕಾರಿಗಳು ನಮ್ಮ ಇಡೀ ಹೋರಾಟವನ್ನು ಹತ್ತಿಕ್ಕಿ ಯಾರು ಚಾಲೆಂಜ್ ಮಾಡಿದ್ನೋ ಆತನ ವಿರುದ್ಧ ಕ್ರಮ ಇಲ್ಲ. ಯಾರು ಆ ಚಾಲೆಂಜ್ ನಾವು ಅವನು ಸವಾಲ್ ಹಾಕಿದ್ರೆ ಬರಬಾರ್ದು ಅಂತ ಹೇಗೆ ನಾವು ಮೈಸೂರಿಗೆ ಹೊರಟಿದ್ದ ಪುನೀತ್ ಅಂಡ್ ಟೀಮ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿನ್ನ ಎದುರು ಗೋವನ್ನ ಕತ್ತರಿಸ್ತೀನಿ ಅಂತ ಹೇಳಿ ವಾಹಿದಿ ಹಿಂದೆ ಹೇಳಿದ್ದ. ಪುನೀತ್ ಕೆರೆಹಳ್ಳಿ ತಾಕತ್ತಿದ್ರೆ ಮೈಸೂರಿಗೆ ಬಾ ಅಂತ ಹೇಳಿ ವಾಹಿದ್ ಆವಾಜನ್ನ ಹಾಕಿದ್ದ. ಸವಾಲು ಸ್ವೀಕರಿಸಿ ಮೈಸೂರಿಗೆ ಪುನೀತ್ ಕೆರೆಹಳ್ಳಿ ಟೀಮ್ ಹೊರಟಿತ್ತು. ಮಾರ್ಗ ಮಧ್ಯೆ ಪುನೀತ್ ಅಂಡ್ ಟೀಮ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗ ನೀವು ನನ್ನ ಅಡ್ಡ ಹಾಕಿರಬಹುದು, ಆದ್ರೆ ನನ್ನ ತಡೆಯೋದಕ್ಕಾಗಲ್ಲ. ಮೈಸೂರಿಗೆ ಸಹಸ್ರ ಸಂಖ್ಯೆಯಲ್ಲಿ ಬರ್ತೀನಿ ಅಂತ ಹೇಳಿ ಪುನೀತ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪುನೀತ್ ಕೆರೆಹಳ್ಳಿ ಪೊಲೀಸರ ಮಧ್ಯೆ ಇದೇ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ಆಗಿದೆ. ಖಾಕಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪುನೀತ್ ಕೆರೆಹಳ್ಳಿ. ಈ ಹಿಂದೆ ಒಂದು ಆಡಿಯೋ ವೈರಲ್ ಆಗಿತ್ತು. ವಾಹಿದ್ ಎಂಬಾತ ನೇರವಾಗಿ ಪುನೀತ್ ಕೆರೆಹಳ್ಳಿ ಬಳಿ ಒಂದು ಸವಾಲನ್ನ ಹಾಕಿದ್ರು. ನೀನು ನನ್ನ ಕಣ್ಮುಂದೇನೆ ಕೂತಿರ್ಬೇಕು. ಆ ಸಂದರ್ಭದಲ್ಲಿ ನಾನು ನೀನೇನ್ ಗೋಮಾತೆ ಅಂತ ಕರಿತೀಯಲ್ಲ, ಅದನ್ನ ನಿನ್ನ ಕಣ್ಣು ಮುಂದೆನೆ ಕೊಯಿಸ್ತೀನಿ, ಏನ್ ಮಾಡ್ಕೊಳ್ತೀಯ ಮಾಡ್ಕೋ ಅಂತ ಹೇಳಿ ಒಂದು ಸವಾಲನ್ನ ಹಾಕಿದ್ರು. ಹೀಗಾಗಿ ನೀನಿರೋ ಸ್ಥಳಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಪ್ರತಿ ಸವಾಲನ್ನ ಹಾಕಿರ್ತಾರೆ. ಅದರಂತೆ ಮೈಸೂರಿಗೆ ವಾಹಿದ್ ಅನ್ನ ನೋಡೋದಕ್ಕೆ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿಯಾಗಿ ಪುನೀತ್ ಅಂಡ್ ಟೀಮ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ನಿನಗೆ ತಾಕತ್ತಿದ್ರೆ ನನ್ನೆದುರು ಗೋಮಾತೆಯನ್ನ ಕತ್ತರಿಸು ಅಂತ ಹೇಳಿ ಸವಾಲನ್ನ ಹಾಕಿದ್ದಂತಹ ಪುನೀತ್ ಕೆರೆಹಳ್ಳಿ ಇವತ್ತು ಮೈಸೂರಿಗೆ ಬಂದಿರ್ತಾರೆ. ಆದ್ರೆ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಏಕಾಏಕಿಯಾಗಿ ಪುನೀತ್ ಕೆರೆಹಳ್ಳಿ ಹಾಗೇನೆ ಅವರ ಸಂಗಡಿಗರನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಹಾಗೇನೆ ಪೊಲೀಸರ ಮಧ್ಯೆ ಮಾತಿನ ಚಕಮಕಿಯಾಗಿದೆ. ಖಾಕಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪುನೀತ್ ಕೆರೆಹಳ್ಳಿ. ಶಾಂತಿಯುತವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಅಂತ ಬಂದ ನಮ್ಮೆಲ್ಲರನ್ನು ಸಾವಿರಾರು ಕಾರ್ಯಕರ್ತರು ಮೈಸೂರು ಚಲೋಗೆ ಹೊರಟಿದ್ವಿ. ಎಲ್ಲರನ್ನೂ ಕೂಡ ಅಲ್ಲಲ್ಲೇ ಜಿಲ್ಲೆಯ ಗಡಿ ಭಾಗಗಳಲ್ಲಿ ನಾಕಾಬಂದಿ ಹಾಕಿ ತಡೆಯುವಂತ ಪ್ರಯತ್ನ ಮಾಡಿದ್ರು. ಬೆಂಗಳೂರಿಂದ ಬರ್ತಿದ್ದಂತ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಿದ್ದಂತ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯ ಪ್ರಕಾಶ್ ಅಣ್ಣ ಮತ್ತು ಅವರ ಇಡೀ ತಂಡವನ್ನ ಟೋಲ್ ಬಳಿಯೇ ಅವರನ್ನ ಬಂಧಿಸಿ ಅವರು ಪಾಪ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅವರು ಕೆಳಗಡೆ ಬಿದ್ದಿದ್ದಾರೆ. ನಿಮಗೆ ಆ ವಿಡಿಯೋಗಳು ಸಿಗುತ್ತೆ. ಅವ್ರ ಮೇಲೂ ಕೂಡ ದೌರ್ಜನ್ಯ ಮಾಡಿ ಹೋರಾಟಕ್ಕೆ ಬರ್ದಂತೆ ಮಾಡಿ ಸ್ನೇಹಿತರೆ, ಇವತ್ತು ನಮ್ಮನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿರೋದೇನಿದೆ ಬಹಳ ದೌರ್ಜನ್ಯ. ಎಷ್ಟು ದೌರ್ಜನ್ಯ ಅಂತ ಅಂದ್ರೆ, ಯಾರು ಸವಾಲ್ ಹಾಕಿದ್ನೋ, ಯಾರು ಬಹಿರಂಗವಾಗಿ ನಡು ರಸ್ತೆಯಲ್ಲಿ ಗೋವಿನ ಕತ್ತನ್ನ ಕತ್ತರಿಸ್ತೀನಿ ಅಂತ ಹೇಳಿದ್ನೋ, ಆತನಿಗೂ ಕೂಡ ಇಷ್ಟು ದೌರ್ಜನ್ಯದಿಂದ ಠಾಣೆಗೆ ಆತನನ್ನು ಬಂಧಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ನ್ಯಾಯ ಕೇಳಲು ಬಂದಂತ ನಮ್ಮೆಲ್ಲರನ್ನ ಎಷ್ಟು ದೌರ್ಜನ್ಯವಾಗಿ ನಡೆಸ್ಕೊಂಡಿದ್ದಾರೆ ಅಂತ ಅಂದ್ರೆ, ಅನೇಕರಿಗೆ ನೋಡಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾರು ನಮ್ಮ ಸಂತೋಷ್ ಕರ್ತಾಳ್ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ, ಅವರ ಜೀವಕ್ಕೇನಾದ್ರೂ ತೊಂದರೆ ಆದ್ರೆ ಇಡೀ ಜಿಲ್ಲಾಡಳಿತ ಕಾರಣವಾಗುತ್ತೆ, ಇಡೀ ಕಾಂಗ್ರೆಸ್ ಸರ್ಕಾರ ಕಾರಣವಾಗುತ್ತೆ. ಗೋರಕ್ಷಕ ಪುನೀತ್ ಗೌಡನ್ಗೆ ಪಕ್ಕೆಲುಬುಗಳು ಒಳಗಡೆ ಮುರಿದೋಗಿದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಿದ್ದಾರೆ. ಅಷ್ಟು ದೌರ್ಜನ್ಯ ಮಾಡುವಂತಹ ಅಗತ್ಯ ಏನಿತ್ತು ಪೊಲೀಸ್ನವರಿಗೆ? ಯಾರ ಇವರು ಯಾರು ಕುಮ್ಮಕ್ ಕೊಡ್ತಾರೆ? ಗೃಹ ಮಂತ್ರಿಗಳು ಫೋನ್ ಮಾಡ್ತಾರೆ, ಏನಲ್ಲಿ ಕುತ್ಕೊಂಡು ಬಂಧಿಸಿ ಅವ್ರನ್ನ ಅಂತ. ಎಂತ ತುಗ್ಲಕ್ ಆಡಳಿತ ನಡೆಸ್ತೀರಿ ನೀವು? ಎಂತ ತುಗ್ಲಕ್ ಆಡಳಿತ ನಡೆಸ್ತೀರಿ?
ಇಡೀ ನಾಡಿನಲ್ಲಿ ಗೋವನ್ನ ಆರಾಧನೆ ಮಾಡ್ಲಾಗುತ್ತೆ. ಅಂತ ಗೋವನ್ನ ಕಡಿದು ತಿನ್ನೋದಲ್ಲದೆ ಅದನ್ನ ಬಹಿರಂಗವಾಗಿ ಎಲ್ಲರ ಮುಂದೆ ಕಡಿತೀವಿ ಅಂತ ಹೇಳೋದಿದೆಯಲ್ಲ, ಇದಕ್ಕೆ ನಾವು ಯಾವತ್ತೂ ಕೂಡ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತದ್ದು. ಗೋಪಿ ಗೌಡನಿಗೆ ಏಟಾಗಿದೆ, ಪುನೀತ್ ಗೌಡನಿಗೆ ಸೀರಿಯಸ್ ಇಂಜುರಿ ಆಗಿದೆ, ಸಂತೋಷ್ ಕರ್ತಾಳ್ ಅವರಿಗೆ ಸೀರಿಯಸ್ ಇಂಜುರಿ ಆಗಿದೆ. ಇವರ 3 ಜನರ ಜೀವಕ್ಕೇನಾದ್ರೂ ತೊಂದರೆ ಆಗಿದ್ದೆ ಆದ್ರೆ ಇಲ್ಲಿ ಎಷ್ಟು ಜನ ಕಾರ್ಯಕರ್ತರ ಮೇಲೆ ಏನೇನಾಗಿದೆ ಗೊತ್ತಾ? ಇವರಿಗೆ ನೋಡಿ ಎಷ್ಟು ಏಟಾಗಿದೆ. ನಮಗ್ ಕಾಲ ನಮ್ದು ಬಿಡಿ, ಇವನು ಮೊಬೈಲ್ ನ ಏನ್ ಮಾಡಿದ್ರು ಹೇಳಪ್ಪ, ಈತನ ಮೊಬೈಲ್ ನ ಮುರಿತಾರೆ. ಮೊಬೈಲ್ ಮುರಿಯುವಂತದ್ದೇನಿತ್ತು, ಹಿಂಗ್ ಹಿಡ್ಕೊಂಡು ಮುರಿತಾ ಇದಾರೆ. ಒಂದ್ ನಿಮಿಷ ಇಲ್ಲಿ ನೋಡಿ ಹೇಗೆ ಎಲ್ಲ ಹರಿದು ಮಾಡಿ ಎಲ್ಲ ಇದ್ ಮಾಡಿದ್ದಾರೆ. ಹೊಸ ಶರ್ಟ್ ನಿನ್ನೆ 1500 ರೂಪಾಯಿ ಕೊಟ್ಟು ತಂದಿದ್ದಾನ. ಇವ್ರದ್ ನೋಡಿ ಏನಾಯ್ತಪ್ಪ, ನಂದು ಜಾತಿ ನಿಂದನೆ ಮಾಡ್ಬಿಟ್ಟು ಇದನ್ನ ಮುರಿದ್ರು ಅವರು. ಏನಂತ ನೀವು ಹೋರಾಟಕ್ಕೆ ಬರ್ಬಾರ್ದಂತ? ಬರಬಾರ್ದು, ನೀವು ನಿಮ್ಗೆ ಕೆಲಸ ಅದು ಇದು ಅಂದ್ರು. ಏನ್ ನಾವೇನ್ ಬರಬಾರ್ದು ಅದಕ್ಕೆ ಮುಚ್ಕೊಂಡು ಹತ್ತಲೇ ಅದು ಇದೊಂದು ಬಿಟ್ಟು ಇದು ಇಟ್ಕೊಂಡು ಮೊಬೈಲ್ ಮುರಿಯುವಂತದ್ದು ಅಂದ್ರೆ ನಮ್ಮ ಆಸ್ತಿ ಪಾಸ್ತಿ ಅಲ್ರಿ. ಹೆಣ್ಮಕ್ಳು ಒಂದೇನೆ ಎಳೆದಾಡೋರೆ, ಅದನ್ನ ಹೇಳಿ ನೀವು ಫಸ್ಟ್. ಹೆಣ್ಮಕ್ಳು ಒಂದೇನೆ ಎಳೆದಾಡೋರೆ, ಕಾಲಲ್ಲಿ ಅಂತ ಎಳೆದಾಡಿದ್ರು, ಈ ಕಡೆ ತೆಗೆದು ನುಗ್ಗಿದ್ರು, ಇಲ್ಲ ಹೊಂಟಾವ್ ಕುಡಿ ಅಂತಾರೆ, ಕೇಸ್ ಹಾಕ್ತೀನಿ ಅಂತ ಎದುರಿಸ್ತಾರೆ. ಏನ್ ಮಾಡೋದು ಗೊತ್ತಾಗ್ಲಿಲ್ಲ ನಮ್ಗೂನು. ಸರ್ ನೋಡಿ ಏನಂತ ಅಂದ್ರೆ, ನೀವು ನಮ್ಮನ್ನ ಅರೆಸ್ಟ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸರ್. ಎಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ಸ್, ಎಲ್ಲಿ ಬೆಂಗಳೂರಿನಲ್ಲೂ ಕೂಡ ಅರೆಸ್ಟ್ ಮಾಡ್ತಾರೆ. ಇಲ್ಲೇ ಎಷ್ಟೋ ಸಾವಿರಾರು ಹೋರಾಟಗಳನ್ನ ಕನ್ನಡ ಪ್ರಕಾಶ್ ಅವ್ರು ಮಾಡೋರೆ. ಅಲ್ಲಿ ವಿಡಿಯೋ ಮಾಡಕ್ಕೆ ಏನಾದ್ರು ಅಬ್ಜೆಕ್ಷನ್ ಇದೆಯಾ? ನಾವು 100 ವಿಡಿಯೋಗಳನ್ನು ತೋರಿಸ್ತೀವಿ. ಕಾಂಗ್ರೆಸ್ ಪಕ್ಷನೇ ಸ್ವತಃ ಅರೆಸ್ಟ್ ಮಾಡಿದಾಗ, ಮೊನ್ನೆ ಹೋರಾಟದಲ್ಲಿ ಅರೆಸ್ಟ್ ಮಾಡಿದಾಗ ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿ ತೊಂದರೆ ಇಲ್ಲ, ಮಾತುಗಳು ಏನಾದ್ರೂ ನೀವು ನನ್ನ ಮಾತುಗಳಲ್ಲಿ ಒಂದೇ ಒಂದು ಕಾನೂನು ಬಾಹಿರವಾಗಿದ್ರು ಇಲ್ಲೇ FIR ಮಾಡಿ. ನಾವು ಕಾನೂನು ಬಾಹಿರವಾಗಿ ಯಾರು ಮಾತಾಡಲ್ಲ ಸರ್. ಅವ್ರ ಕೈ ಇಟ್ಕೊಂಡು ಮುರಿದ್ರು ಸರ್. ನೋಡಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ಸರ್ ಬಿದ್ರೆ ಸರ್, ಶಿವಶಂಕರ್ ಸರ್ ಬಿದ್ರೆ ಶಿವಶಂಕರ್ ಸರ್ ಇಲ್ಲಿ ಕೇಳಿ, ಇಲ್ಲಿ ಕೇಳಿ ಸರ್. ಇದು ಬಿದ್ರೆ ಒಡೆದೋಗುತ್ತೆ, ಮುರಿದ್ರೆ ಮಾತ್ರ ಹಿಂಗಾಗೋದು. ಈಗ ನಮ್ ನೋಡಿ ನೋಡಿ ಸರ್, ಅಂದ್ರೆ ನಾವ್ ಹೇಳ್ತಾ ಇರೋದು ಇವ್ರು ಕೇಳಿ, ಇವ್ರಿಗಾಗಿ ಇಲ್ವಾ ಅಸಲ್ಟ್? ಅಷ್ಟು ದೌರ್ಜನ್ಯ ಮಾಡೋ ಅಗತ್ಯನೇ ಇರ್ಲಿಲ್ಲ ಸರ್. ನೀವು ಬಂದು ಹೇಳ್ಬೋದಿತ್ತು, ನಮ್ಮ ಹತ್ರ ಮಾತೇ ಆಗ್ಲಿಲ್ಲ, ನಮ್ ಜೊತೆ ಕನ್ವಿನ್ಸ್, ನಮ್ ಜೊತೆಗೆ ಆಗ್ಲೇ ಇಲ್ಲ. ಎಲ್ಲ ಅಧಿಕಾರಿಗಳ ಮಹಿಳೆಯರು ಹೆಂಗೆ ಅರೆಸ್ಟ್ ಮಾಡಿ ನೀವು? ಮಹಿಳಾ ಅಧಿಕಾರಿಗಳು ಇಡೀ ವಿಡಿಯೋ ಕೊಡ್ತೀವಿ. ಇವ್ರನ್ನ ಯಾವ ಮಹಿಳಾ ಅಧಿಕಾರಿಗಳು ಹೇಳ್ಕೊಂಡ್ ಬಂದ್ರು ನಮ್ಗೆ ತೋರಿಸಿ. ಮಹಿಳೆಯರೇ ಇಲ್ಲ ನಾನು ಇಬ್ರು ಲೇಡೀಸ್ ಸ್ಟಾಫ್ ಕೊಟ್ಟು ನಾನು ಇವ್ರ ಬಗ್ಗೆ ಮಾತಾಡ್ತಿಲ್ಲ ಸರ್, ಇವ್ರ ಬಗ್ಗೆ ಮಾತಾಡ್ತೀನಿ. ಅರೆಸ್ಟ್ ಮಾಡಿಲ್ಲ. ನಾವು ಒಟ್ಟಾರೆ ಹೇಳ್ತಾ ಇರೋದು ಈ ಏನಿದೆಯಲ್ಲ, ಇದು ಈ ರೀತಿಯಾಗಿ ನಮ್ಮ ಇಡೀ ಹೋರಾಟವನ್ನು ಹತ್ತಿಕ್ಕಿ ಯಾರು ಚಾಲೆಂಜ್ ಮಾಡಿದ್ನೋ ಆತನ ವಿರುದ್ಧ ಕ್ರಮ ಇಲ್ಲ. ಯಾರು ಆ ಚಾಲೆಂಜ್ ನಾವು ಅವನು ಸವಾಲ್ ಹಾಕಿದನ್ರಿ, ಸವಾಲ್ ಹಾಕಿದ್ರೆ ಬರಬಾರ್ದು ಅಂತಂದ್ರೆ ಹೇಗೆ? ನಾವು ಬಂದಿದ್ದೀವಿ, ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ನಾನು ಸ್ನೇಹಿತರೆ ಇಲ್ಲಿ ಕರ್ಕೊಂಡ್ಬಂದು ಏನ್ ಇಟ್ಕೊಂಡಿದ್ದಾರೆ, ಈಗಲೂ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ 2 ಗಂಟೆ, ಇನ್ನೂ 1 ಅವರ್ ವೆಯ್ಟ್ ಮಾಡ್ತೀವಿ ಸರ್. ಇನ್ನೂ 1 ಅವರ್ ವೆಯ್ಟ್ ಮಾಡ್ತೀವಿ. ಮನವಿ ಇಲ್ಲಿಗೂ ಬಂದು ತಗೊಳ್ಳಿಲ್ಲ ಅಂದ್ರೆ, ನೀವು ಅಲ್ಲಿಂದ ಇಲ್ಲಿ ಕರ್ಕೊಂಡಿದ್ದೀರಿ, ನಾವು ನೇರವಾಗಿ ವಿಡಿಯೋ ಮಾಡಿ ನಾಳೆ ಬಂದು ಕರೆ ಕೊಡ್ತೀವಿ. ನೀವು ಬಂದು ನಮ್ಮ ಮನವಿ ತಗೊಳಕ್ ಹೇಳಿ, ಬಂದು ಮನವಿ ತಗೋಬೇಕು ಅಷ್ಟೇ. ಇಲ್ಲೇನೋ ಗಲಾಟೆನೆ ಆಗೋಂಗಿರ್ಲಿಲ್ಲ. ಬಂದು ನಾವು ಎಷ್ಟು ದಿನ ತಗೊಳ್ಳಿಲ್ಲ, ಬರ್ಬೋದು. ಗಲಾಟೆ ಆಗೋ ನೆಸೆಸಿಟಿನೇ ಇರಲಿಲ್ಲ. ಇವರೇ ಗಲಾಟೆ ಮಾಡಿಸಿದ್ರು. ನಾವು ಸೈಲೆಂಟ್ ಆಗಿ ಮಾತಾಡ್ತಿದ್ದು. ಏನಾದ್ರು ಯಾರ್ದಾರು ಘೋಷಣೆ ಕೂಗ್ತಿದ್ವಾ? ಇಲ್ಲ. ನಾವೇನ್ ಮಾಡ್ತಿದ್ವಿ, ಜಸ್ಟ್ ಮನ್ವಿ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ವಿ. ಅದು ಏನ್ ಹೇಳ್ದೆ ಕೇಳ್ದೆ ಏನು ಬಂದು ಇಲ್ಲ, ಹೇಳಿ ಅಪಾಯಿಂಟ್ಮೆಂಟ್ ತಗೊಂಡೇ ಬಂದಿರೋದು. ಹಂಗಾದ್ರೂ ಹಿಂಗ್ ಮಾಡಿದ್ರೆ ಏನಂತ ನಾವ್ ಅನ್ಕೊಬೇಕು? ನಮಗ್ ವ್ಯಾಲ್ಯೂನೇ ಇಲ್ವಾ? ಹಂಗಾರೆ ಹಿಂದೂಗಳು ಬದುಕಕ್ಕೆ ಆಗಲ್ವಾ? ಯಾಕೆ ಏನಾಯ್ತೈತೆ? ಎಲ್ದಾಡ್ತಾರೆ ಅಂತಂದ್ರೆ ಏನರ್ಥ? ನೀವು ಅರೆಸ್ಟ್ ಮಾಡ್ಬೇಕಂದ್ರೆ ಲೇಡಿ ಕಾನ್ಸ್ಟೇಬಲ್ ಕರ್ಕೊಂಡ್ ಬರಬೇಕು. ಲೇಡಿ ಕಾನ್ಸ್ಟೇಬಲ್ ಕರ್ಕೊಂಡ್ ಲೇಡೀಸ್ ಹೆಂಗ್ ಕರ್ಕೊಂಡ್ ಬರ್ತೀರಿ ನೀವು? ಕಾನೂನು ಗೊತ್ತಿಲ್ಲ ನಿಮ್ಗೆ?
ಕಾನೂನು ಅರಿವಿಲ್ವಾ ನಿಮ್ಗೆ? ಮತ್ತೆ ಸಮಾಧಾನ ಏನ್ ಸಮಾಧಾನ ಮಾಡ್ಕೊಳ್ಳೋದು? ಇಷ್ಟೊತ್ತರ ಹೇಳ್ತೀರಿ, ನೋಡುವಂತದ್ದೆಲ್ಲ ನೋಡ್ತಾ ಇದ್ದೀನಿ. ನಾವು ಬೇರೆಯವ್ರಲ್ಲ, ಎಲ್ರು ನಾವು ಯಾರೋ ಸವಾಲ್ ಹಾಕವನಲ್ಲ ಶಂಡ, ಆ ಶಂಡನಿಗೆ ಹೇಳಿ ಮೈಸೂರಿಗೆ ಬಂದ್ರೆ ಏನ್ ರಸ್ತೆಯಲ್ಲಿ ಕುಯ್ತೀನಿ ಅಂತ ಹೇಳನಲ್ಲ ಶಂಡ. ನಾವು ಮೈಸೂರಿಗೂ ಬಂದಿದ್ದೀವಿ, ನಮ್ಗೇನು ಯಾಕೆ ಕರ್ನಾಟಕ ಪಾಕಿಸ್ತಾನದಲ್ಲಿಲ್ಲ. ನನ್ನ ಮಗನಿಗೆ ಹೇಳಿ ಮಾತಾಡ್ಬೇಕಾರೆ. ಆಮೇಲೆ ಪೊಲೀಸ್ ಅಧಿಕಾರಿಗಳು ಯಾವ್ದಾನ ಸಣ್ಣ ವಿಚಾರ ಬಂದಿದ ತಕ್ಷಣ 10 ನಿಮಿಷಕ್ಕೆ ಹಿಡಿತಾರೆ ಒಬ್ಬ ವ್ಯಕ್ತಿನ. ಆದ್ರೆ ಅವನೆಲ್ಲೋ ಕುತ್ಕೊಂಡು ವಿಡಿಯೋ ಮಾಡಿಬಿಟ್ಟು ಇಷ್ಟೂ ಜನ ಪೊಲೀಸವ್ರಿಗೆ ಏನು ಬೇರೆ ಕೆಲಸ ಇಲ್ವಾ? ಇವರೆಲ್ಲ ನಮ್ಮನ್ನ ರಕ್ಷಣೆ ಮಾಡೋದಾಗ್ಲಿ, ನಮ್ಮನ್ನ ಬಂಧಿಸೋದಾಗ್ಲಿ, ಈ ಕೆಲಸನ ಅಂತ ಕಳ್ಳನ ಮಕ್ಕಳು ಯಾರು ಈ ಕೆಲಸ ಮಾಡ್ತಾರಲ್ಲ, ಕುತ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ನಮ್ಗೆ ಯಾರಿಗೂ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ ಅಂತ ಹಜಾರು ವರ್ಷಕ್ಕೆ ಮಾತಾಡ್ತಿರಲ್ಲಪ್ಪ. ಇವಾಗ ಯಾಕೆ ಗಂಡಸ್ತಾನ ಇಲ್ವಾ? ಇವಾಗ ನರ ಇಲ್ವಾ? ಮಾತಾಡೋಂಥವ್ರು ಬರಬೇಕು. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.